ಹಯಗ್ರೀವರ ಪ್ರಾರ್ಥನೆಯನ್ನು ಮಾಡ್ತಾ ಇರೋ ಕ್ರಮ ಹೇಗೆ? ಹಯಗ್ರೀವ ದೇವರು ತಮ್ಮ ಈ ಮೂಗಿನ ಹೊಳ್ಳೆಯಿಂದ ನಿರಂತರವಾಗಿ ತಾವು ಈ ಉಸಿರಾಟವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಆ ಉಸಿರಾಟದ ಶಬ್ದ ಕೇಳ್ತಾ ಇದೆ. ಅದು ನಿಜವಾಗಿ ಅವರು ಉಸಿರಾಟ ಮಾಡ್ತಾ ಇರೋದು ಅಂದರೆ ತನ್ನ ಮೂಲಕ ಶಬ್ದಗಳು ಹೊರಗೆ ಬರ್ತಾ ಇದೆಯಂತೆ. ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಆಗ ನಿರಂತರವಾಗಿ ಎಲ್ಲ ವಿದ್ಯೆಗಳು ಹೊರಗೆ ಬರ್ತಾ ಇದೆಯಂತೆ. ಬಾಯಿಯ ಮುಖಾಂತರ, ಹೊಳ್ಳೆಯ ಮುಖಾಂತರ ಒಂದೊಂದು ಶಬ್ದ ದೇವರ ಅವಯವಗಳಿಂದ ಹೊರಗೆ ಬರ್ತಾ ಇದೆ ಅಂದರೆ ಆ ಶಬ್ದಗಳೆಲ್ಲ ವಾಂಗ್ಮಯ, ನಮ್ಮನ್ನು ತುಂಬ ಪವಿತ್ರ ಮಾಡುವಂಥ ಧ್ವನಿಗಳಂತೆ. ಇಂಥ ಎಲ್ಲ ವಿದ್ಯೆಗಳಿಗೆ ಮುಖ್ಯ ಆಶ್ರಯದಾತರು ಹಯಗ್ರೀವ ದೇವರು. ಅಂಥವರು ಎಲ್ಲ ಬ್ರಹ್ಮಾದಿ ದೇವತೆಗಳ ಸೇವೆಗೆ ಪಾತ್ರರಾಗಿದ್ದಾರೆ. ಲಕ್ಷ್ಮೀದೇವಿ ಸತತವಾಗಿ ತಾನು ನಮಸ್ಕರಿಸ್ತಾ ತಾನು ಹಯಗ್ರೀವ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾಳಂತೆ, ಅಮೃತಾಭಿಷೇಕ. ಅಂಥ ಈ ಹಯಗ್ರೀವ ದೇವರನ್ನು ನಾವು ಪ್ರಾರ್ಥಿಸಬೇಕು. ಇಂಥ ಹಯಗ್ರೀವನನ್ನು ಧ್ಯಾನ ಮಾಡಿ ನಾವು ಹಯಗ್ರೀವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ನಾವೇನು ಚಿಂತಿಸಬೇಕು ಅಂದರೆ, ನಾರಾಯಣಾಚಾರ್ಯರು ತಿಳಿಸಿದಂತೆ ಸದಾ ಹಯಗ್ರೀವನ ಚಿಂತನೆಯನ್ನು ಮಾಡ್ತಾ ತಮ್ಮ ಹೃದಯ ಕಮಲದಲ್ಲಿರೋ ವಾದಿರಾಜರ ದಿವ್ಯವಾದ ಮೂರ್ತಿಯನ್ನು ನಾವು ಚಿಂತಿಸಬೇಕಂತೆ.